ಹಾಯ್ ಅಣ್ಣ, ಅಣ್ಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಕೆಟ್ ಕನೆಕ್ಟ್ ಕನ್ನಡ ಅಂತ. ಥ್ಯಾಂಕ್ ಯು ಹೆಂಗಿದ್ದೀರ ಅಣ್ಣ? ಚೆನ್ನಾಗಿದ್ದೀನಿ. ನೀವು? ಸೂಪರ್ ಆಗಿದ್ದೀನಿ ಅಣ್ಣ. ಎನ್ಸಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಣ್ಣ. ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಹೆಲ್ತ್ ಇಂಜುರಿ ಎಲ್ಲ ಇನ್ನೇನು ಸ್ವಲ್ಪ ದಿನ ಅಷ್ಟೇ, ಇನ್ನೊಂದು 2 ವಾರದಲ್ಲಿ ಮೋಸ್ಟ್ಲಿ ರೆಡಿ ಇರ್ತೀನಿ. ನಾನು ವಾಪಸ್ ಬರ್ತೀನಿ ಕರ್ನಾಟಕ ಟೀಮ್ ನ ಜಾಯಿನ್ ಮಾಡಕ್ಕೆ. ತುಂಬಾ ಹ್ಯಾಪಿ, ಕಾಯ್ತಾ ಇದೀವಿ. ನಿಮ್ ಸೀನಿಯರ್ಸ್ ಬಂದ್ಬಿಟ್ಟು ಲೆಜೆಂಡರೀಸ್. ಹೌದು. ಅಭಿಮನ್ಯು ಮಿಥುನ್ ಅಣ್ಣ, ವಿನಯ್ ಅಣ್ಣ, ಅರವಿಂದ್ ಅಣ್ಣ, ಈ ತರ ಬಿಗ್ ನೇಮ್ಸ್ ನ ರಿಪ್ರೆಸೆಂಟ್ ಮಾಡಿದ್ವಿ. ಹೆಂಗೆ ಫೀಲ್ ಇತ್ತಣ್ಣ ನಿಮ್ಗೆ? ಫೀಲಿಂಗ್ ಚೆನ್ನಾಗೇ ಇತ್ತು, ಯಾಕಂದ್ರೆ ನಮಗೆ ಗೊತ್ತಿತ್ತು ಇವಾಗ ಇನ್ನೇನು ಅವ್ರದ್ದು ಏಜ್ ಬರ್ತಾ ಇತ್ತು, ಅವರು ರಿಟೈರ್ಮೆಂಟ್ ತಗೋತಾರೆ. ಕರ್ನಾಟಕ ಕ್ರಿಕೆಟ್ ನ ಮುಂದೆ ತಗೊಂಡು ಹೋಗ್ಬೇಕಿದ್ರೆ ಮತ್ತೆ ನಾವೇ ಇದ್ದಿದ್ದು ಅಲ್ಲಿ. ಯಾರು 20 to 25 ಒಳಗಿದ್ರು, ಯಾರು ಚೆನ್ನಾಗಿ ಮಾಡ್ತಿದ್ರು ಅವರಿಂದನೇ ಯಾರೋ ಒಬ್ರು ಆಡ್ತಾರಂತ ಗೊತ್ತಿತ್ತು. ಸೊ ನಾನು ಆಪರ್ಚುನಿಟಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಅದೇ ಕೋವಿಡ್ ಟೈಮಲ್ಲಿ ಅದೊಂದು ಆಪರ್ಚುನಿಟಿ ನನಗೆ ಔಟ್ ಆಫ್ ದ ಬ್ಲೂ ಬಂತು. ನಾನು ಅದನ್ನ ಸಿಕ್ಕಿದ್ದೆ ಚಾನ್ಸು, ದೇವ್ರು ಕೊಟ್ಟಿದ್ದು ಒಂದು ಅವಕಾಶ ಅಂತ ಹೇಳ್ಕೊಂಡು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಗೊತ್ತು ಇವಾಗ ನಾವು ವಿನಯ್ ಕುಮಾರ್, ಅರವಿಂದ್ ಅಣ್ಣ, ಮಿಥುನ್ ಅಣ್ಣ ಅವ್ರದ್ದೆಲ್ಲ ನಾವು ಶೂಸ್ ಫಿಲ್ ಮಾಡ್ಬೇಕಂದ್ರೆ ತುಂಬಾ ದೊಡ್ಡ ಶೂಸ್ ಅವ್ರದ್ದು. ಸೊ ಅದಕ್ಕೆ ನಾವು ಇವಾಗ ಚೆನ್ನಾಗಿ ಸ್ಟಾರ್ಟ್ ಮಾಡಿದೀವಿ. ಇನ್ನೂ ಹಂಗೆ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಕರ್ನಾಟಕ ಕ್ರಿಕೆಟ್ ನ ಫಾರ್ಮ್ ಆಫ್ ಗ್ಲೋರಿಗೆ ತಗೊಂಡ್ ಬರ್ಬೇಕಂತ ಆಸೆ ಇದೆ. ಫಾಸ್ಟ್ ಬೌಲರ್ ಆಗಿ ಹೆಂಗಿತ್ತು ಆ ಮೂವ್ಮೆಂಟ್ಸ್ ಎಲ್ಲ? ಒಂದು ವಿಡಿಯೋಲಿ ಇಲ್ಲಿ KSL ನೀವು ಜೂನಿಯರ್ ಲೆವೆಲ್ ಆಡ್ಬೇಕಾದ್ರೆ ಇಲ್ಲಿ ಕುತ್ಕೊಂಡು ನೋಡ್ಬೇಕಾರೆ ಅವ್ರಿಗೆ ಬೌಲಿಂಗ್ ಹಾಕ್ಬೇಕಾರೆ ಏನ್ ಫೀಲ್ ಆಗ್ತಾ ಇತ್ತು ನಿಮ್ಗೆ? ನಿಜ ಹೇಳ್ಬೇಕಂದ್ರೆ ನನಗೆ ಜಾಸ್ತಿ ರಂಜಿ ಮ್ಯಾಚಸ್ ಇಲ್ಲಿ ಕೂತ್ಕೊಂಡು ನೋಡಕ್ ಆಗಿಲ್ಲ. ವಿನಯಣ್ಣ ಅವರೆಲ್ಲ ಆಡ್ತಿರೋದು ಎಷ್ಟಾಗುತ್ತೆ ಟಿವಿಯಲ್ಲಿ ನೋಡ್ತಾ. ಯಾಕಂದ್ರೆ ನಾನು ಅವಾಗ ಇನ್ನೂ ಊರಲ್ಲಿದ್ದೆ, ಸೊ ಅದಕ್ಕೋಸ್ಕರ ಈ ಕಡೆ ಬರ್ತಾ ಇರ್ಲಿಲ್ಲ. ಸೊ ಸ್ಟಡೀಸ್ ಎಲ್ಲ ಇತ್ತು ಅಲ್ಲ, ಸೊ ಎಷ್ಟಾಗುತ್ತೆ ಅಷ್ಟು ಟಿವಿಯಲ್ಲಿ ನೋಡ್ತಾ ಇದ್ದೆ. ಬರೀ ನಾನು ಟಿವಿಯಲ್ಲೇ ನೋಡಿ ತುಂಬಾ ಕಲ್ತಿದ್ದೀನಿ ಅವ್ರದ್ದು ಬೌಲಿಂಗ್. ಮತ್ತೆ ಅದಾದ್ಮೇಲೆ ಇಲ್ಲಿ ಬಂದಾಗ ರಂಜಿ ಟ್ರೋಫಿ ಫಸ್ಟ್ ಟೈಮ್ ಸೆಲೆಕ್ಟ್ ಆದಾಗ ಅರವಿಂದ್ ಅಣ್ಣ ಸಿಕ್ಕಿದ್ರು ಅಲ್ಲಿ. ಮತ್ತೆ ಮಹಾರಾಜ ಟ್ರೋಫಿ ಫಸ್ಟ್ ಟೈಮ್ ಆಡ್ತಿದ್ದಾಗ ಅಪೋಸಿಟ್ ಅಲ್ಲಿ ಮಿಥುನ್ ಅಣ್ಣ ಸಿಕ್ಕಿದ್ರು. ಸೊ ಅವ್ರದ್ದು ವ್ಯಾಲ್ಯೂಯಬಲ್ ಇನ್ಪುಟ್ಸ್ ಅವಾಗ ನನಗೆ ಸಿಕ್ತು. ಮತ್ತೆ ರೀಸೆಂಟ್ಲಿ ಹುಬ್ಳಿ ಟೈಗರ್ಸ್ ಲಾಸ್ಟ್ 2 ವರ್ಷದಿಂದ ಆಡ್ತಿರೋ ವಿನಯ್ ಅಣ್ಣ ಅಲ್ಲೇ ನಮ್ ಕೋಚ್ ಆಗಿದ್ರು. ಸೊ ಅವ್ರ ಕಡೆಯಿಂದ ಅವ್ರದ್ದು ಬ್ರೈನ್ ಹೆಂಗ್ ವರ್ಕ್ ಆಗುತ್ತೆ ಅದಕ್ಕೊಂದು ಒಳ್ಳೆ ಇನ್ಸೈಟ್ ಸಿಕ್ತು. ಸೊ ನಾನು ಇವಾಗ ಹೇಳ್ಬೋದು ನಾನು ಇನ್ನೂ ಗ್ರೋ ಆಗಿದ್ದೀನಿ, ಮೆಚೂರ್ ಆಗಿದ್ದೀನಿ ಆಸ್ ಅ ಫಾಸ್ಟ್ ಬೌಲರ್. ಇನ್ನೂ ಬೆಟರ್ ಆಗಿ ಬರ್ಬೋದು ಅಂತ ಅನ್ಸ್ತಾ ಇದೆ. ಸೂಪರ್ ಅಣ್ಣ. 2014-15 ರಂಜಿ ಟ್ರೋಫಿ ಆಲ್ಮೋಸ್ಟ್ 10 ಇಯರ್. ಈ ಸೀಸನ್ 10th ಸೀಸನ್ ನಾವು ರಂಜಿ ಟ್ರೋಫಿ ಗೆದ್ದು. ಇದು ನನಗೆ ಅನ್ಸಂಗೆ ಎಲ್ಲಾ ಒಂದು ದೊಡ್ಡ ಟೀಮ್ಸ್ಗೆ ಈ ತರ ಒಂದು ಫೇಸ್ ಬಂದೇ ಬರುತ್ತೆ. ಈ ತರ ಫೇಸ್ ಅಲ್ಲಿ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ, ಎಷ್ಟು ಬೇಗ ಕಮ್ ಬ್ಯಾಕ್ ಮಾಡ್ತೀವಿ, ಅದೇ ಮೇನ್ ಅಂತ ನನಗೆ ಅನ್ಸುತ್ತೆ. ಸೊ ಇವಾಗ ಎಲ್ಲ ನೀವ್ ಹೇಳ್ದಂಗೆ ನಾವು ಇವಾಗ ಫಾಸ್ಟ್ ಬೌಲರ್ಸ್ ನ ರಿಪ್ಲೇಸ್ ಮಾಡಿದೀವಿ. ಇವಾಗ ಹಂಗೆ ಬ್ಯಾಟ್ಸ್ಮನ್ಸ್ ಒಬ್ಬೊಬ್ಬರೇ ಹಂಗೆ ರಿಪ್ಲೇಸ್ ಮಾಡ್ತಿದ್ರೆ. ಇವಾಗ ನಮ್ದು ಕರುಣ್ ನಾಯರ್ ಇಲ್ಲ, ಸಮರ್ಥ್ ಇಲ್ಲ, KV ಸಿದ್ಧಾರ್ಥ್ ಇಲ್ಲ, ತುಂಬಾ ಜನರು ಬಿಟ್ಟೋಗಿದ್ದಾರೆ. ಇವಾಗ CM ಗೌತಮ್ ಅವರೆಲ್ಲ ಬಿಟ್ಟೋಗಿದ್ದಾರೆ. ಅವ್ರ ಸ್ಪಾಟ್ ಫಿಲ್ ಮಾಡೋದಕ್ಕೆ ಇನ್ನೂ ಬರ್ತಿದ್ದಾರೆ ಪ್ಲೇಯರ್ಸ್. ಸೊ ಅವ್ರು ಎಷ್ಟು ಬೇಗ ಅಡಾಪ್ಟ್ ಆಗಿ, ಎಷ್ಟು ಬೇಗ ಮೆಚೂರ್ ಆಗಿ, ಎಷ್ಟು ಬೇಗ ರಂಜಿ ಟ್ರೋಫಿ ಲೆವೆಲ್ ಸೆಟ್ ಆಗ್ತಾರೆ, ನಾವೇ ಅಷ್ಟು ಬೇಗ ಮತ್ತೆ ರಂಜಿ ಟ್ರೋಫಿ ಗೆಲ್ಬಹುದು. ಸೂಪರ್ ಅಣ್ಣ, ದೇವ್ರು ಒಳ್ಳೇದಾಗ್ಲಿ, ಎಲ್ಲ ಒಳ್ಳೇದಾಗ್ಲಿ. ರಂಜಿ ಟ್ರೋಫಿ ಗೆಲ್ಲೋಣ. ನಿಮ್ ಕೈಯಲ್ಲೂ ರಂಜಿ ಟ್ರೋಫಿ ನೋಡ್ಬೇಕು ಅಂತ ಸಖತ್ ಇಷ್ಟ. ಖಂಡಿತ ಗೆಲ್ಸ್ತೀನಿ. ಈ 2 ವರ್ಷ ದಿಲೀಪ್ ಟ್ರೋಫಿ ಸೂಪರ್ ಆಗೋಯ್ತು ನಿಮ್ಗೆ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಯು ಆರ್ ಆಲ್ಮೋಸ್ಟ್ ಕಿಕ್ಕಿಂಗ್ ದ ಡೋರ್ಸ್. ನಿಮ್ಮ ಫೀಲಿಂಗ್ಸ್ ಅದ್ರ ಬಗ್ಗೆ? ಅದೇ ಬರೋ ಆಪರ್ಚುನಿಟೀಸ್ ನ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೋಬೇಕಂತಾನೆ ನಂದು ಮೈಂಡ್ ಸೆಟ್ ಇರೋದು. ಸೊ ಆ ಆಪರ್ಚುನಿಟೀಸ್ ಬರುವಾಗ ರೆಡಿ ಇರಬೇಕು. ಸೊ ದಿಲೀಪ್ ಟ್ರೋಫಿ ಬಂದಾಗ ನಾನು ರೆಡಿ ಇದ್ದೆ. ಪ್ಲಸ್ ನನಗೊಂದು ಆಡೆಡ್ ಅಡ್ವಾಂಟೇಜ್ ಇತ್ತು, ಅದು ನಮ್ ಹೋಮ್ ಕಂಡೀಷನ್ಸ್ ಅಲ್ಲಿ ನಾನು ಆಡ್ತಿದ್ದೆ. ನನಗೆ ಗೊತ್ತು ಚಿನ್ನಸ್ವಾಮಿ ವಿಕೆಟ್ ಹೆಂಗ್ ನಡೆಯುತ್ತೆ, ಹೆಂಗ್ ಬಿಹೇವ್ ಆಗುತ್ತೆ ಅಂತ. ಸೊ ನನಗೆ ಗೊತ್ತಿತ್ತು ಹೆಂಗ್ ಬೌಲಿಂಗ್ ಮಾಡ್ಬೇಕಿತ್ತು ಅಂತ. ಸೊ ಅದನ್ನೇ ನಂದು ಏನೇನ್ ನಾಲೆಜ್ ಇತ್ತು ಅದನ್ನ ಯೂಸ್ ಮಾಡ್ಕೊಂಡು ನಾನು ನಂದು ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡೆ ಅಷ್ಟೇ. ಸೊ ಅದೇ ನೀವು ಅಂದಂಗೆ ಇನ್ನೂ ಕಿಕ್ಕಿಂಗ್ ದ ಡೋರ್. ಸೊ ಇನ್ನೂ ಹೋಗ್ಬೇಕು, ಇನ್ನೂ ತುಂಬಾ ಇದೆ. ರಂಜಿ ಟ್ರೋಫಿ ಗೆಲ್ಸಿದ ತಕ್ಷಣ ನನಗೆ ಅನ್ಸುತ್ತೆ ನನಗೆ ಸಿಗುತ್ತೆ, ಮೇಲ್ಗಡೆ ಹೋಗೋ ಚಾನ್ಸಸ್ ಸಿಗುತ್ತೆ. ಕಮಿಂಗ್ ಟು ರೆಡ್ ಬಾಲ್ ಇಂದ ವೈಟ್ ಬಾಲ್ ಬರಂಗಿದ್ರೆ, ಹೋದ ವರ್ಷ RCB ಮೇಲೆ ಡೆಬ್ಯೂ ಮಾಡಿದ್ರಿ. ಈ ವರ್ಷ ಬಿಗ್ ಆಕ್ಷನ್ 24th of November ಬರ್ತಾ ಇದೆ. RCBಗೆ ತಿರ್ಗಾ ಬರೋ ಐಡಿಯಾ ಇಲ್ಲ, ಆಸೆ? ಆಕ್ಷನ್ ಕೆಳಗಡೆ ಇರ್ತೀರ ಐಡಿಯಾ, ಅದು ನನ್ನದು ಬೇಡ, ಬಟ್ ಆಸೆ ಅದ್ರ ಬಗ್ಗೆ ನಿಮ್ಗೆ ಏನ್ ನಿಮ್ಗೆ ಎಷ್ಟು ಇಷ್ಟ ಇದೆ RCBಗೆ ಬಂದು ಆಡೋದು ಈ ಗ್ರೌಂಡ್ ಅಲ್ಲಿ? ತುಂಬಾನೇ ಇಷ್ಟ ಇದೆ. ಯಾಕಂದ್ರೆ ನಾನು ಫಸ್ಟ್ ಸೀಸನ್ IPL ಫಸ್ಟ್ ಮ್ಯಾಚ್ ಇಂದಾನೆ ನಾನು RCBಗೆ ಸಪೋರ್ಟ್ ಮಾಡ್ತಾ ಇದ್ದಿದ್ದು. ಇವಾಗ ನಾನು ಬೇರೆ ಟೀಮ್ಗೆ ಆಡ್ತಾ ಇದ್ದು, ನನಗೆ ಒಳಗಿಂದ RCB ಚೆನ್ನಾಗಿ ಮಾಡ್ಬೇಕಂತಾನೆ ಇರುತ್ತೆ. ಬಟ್ ಆದ್ರೆ RCB ನಾನು ಎದುರುಗಡೆ ಬಂದ್ರೆ ನಾನು ನನ್ನ ಟೀಮ್ಗೆ ಆಡ್ತಿರುವಾಗ ನನ್ನ ಟೀಮ್ ಮೈನ್ ಆಗುತ್ತೆ ಅವಾಗ. ಸೊ ಅದೇ ಲಾಸ್ಟ್ ಇಯರ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು RCB ಮೇಲೆ ಡೆಬ್ಯೂ ಮಾಡಿದ್ದು. ಚೆನ್ನಾಗಿ ಮಾಡಿದೆ ಅಂತಾನು ಹೇಳ್ಬೋದು. ಆಮೇಲೆ ಈ ವರ್ಷದ್ದು ನೋಡೋಣ ಆಕ್ಷನ್ ಅಲ್ಲಿ ಏನಾಗುತ್ತೆ ಅಂತ. ಏನ್ ಬೇಕಾದ್ರೂ ಆಗ್ಬೋದು. ಆದ್ರೆ ನನಗಂತೂ ತುಂಬಾನೇ ಆಸೆ ಇದೆ ಇಲ್ಲಿ ಬಂದು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡೋದು, RCBಗೋಸ್ಕರ ಆಡೋದು, ನಮ್ ಹೋಮ್ ಟೀಮ್ ಆಡೋದು.
ಹೌ ಯು ಫೀಲ್ ಟು ಪ್ಲೇ ಫಾರ್ ಕರ್ನಾಟಕ? ಇಟ್ಸ್ ಅ ಹ್ಯೂಜ್ ಪ್ರೌಡ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ತುಂಬಾ ವರ್ಷದಿಂದಾನೇ ಡ್ರೀಮ್ ಮಾಡ್ತಾ ಇದ್ದೆ ಕರ್ನಾಟಕ ಜರ್ಸಿನ ಹಾಕೊಳ್ಳೋದು ಅಂತ. ಸೊ ಫಸ್ಟ್ ನನಗೆ ಅದಕ್ಕೆ ಅಂಡರ್-19 ಲೆವೆಲ್ ಅಲ್ಲಿ ನನಗೆ ಫಸ್ಟ್ ಟೈಮ್ ಸ್ಟೇಟ್ ಜರ್ಸಿ ಸಿಕ್ಕಿದಾಗ ಅಂತೂ ತುಂಬಾ ಖುಷಿ ಆಯ್ತು. ನಾನು ಅನ್ಸಿರ್ಲಿಲ್ಲ ನಾನು ಇಷ್ಟು ಬೇಗ ಆಡ್ತೀನಿ ಅಂಡರ್-19 ಅಂತಲ್ಲ. ಯಾಕಂದ್ರೆ ನಾವು ಬಂದಿದ್ದೆಲ್ಲ ಕೊಡಗುಯಿಂದ ಬಂದು ಇಲ್ಲಿ ಜಾಸ್ತಿ ಏನೋ ಅಷ್ಟೇನು ನಮಗೆ ಎಕ್ಸ್ಪೋಜರ್ ಇರಲಿಲ್ಲ ಬೇರೆಯವ್ರ ತರ. ಸೊ ಇಲ್ಲಿ ಬಂದು ಎಷ್ಟು ಬೇಗ ಅಡ್ಯಾಪ್ಟ್ ಮಾಡ್ಕೊಂಡು ನಮ್ ಕಷ್ಟ ಏನಿತ್ತು ಅದ್ರ ಜೊತೆ ಮ್ಯಾನೇಜ್ ಮಾಡ್ಕೊಂಡು ಆ ಸ್ಟೇಟ್ ಕ್ಯಾಪ್ ಫಸ್ಟ್ ಟೈಮ್ ಸಿಕ್ಕಿದಾಗ ಅಲೂರ್ 3 ಅಲ್ಲಿ ಆಂಧ್ರ ಮೇಲೆ ಆಡಿದೆ ಅಂಡರ್-19. ಸೊ ಅದಂತೂ ತುಂಬಾನೇ ಒಂಥರ ಪ್ರೌಡ್ ಮೂಮೆಂಟ್ ಇತ್ತು. ಅವತ್ತಿಂದ ನಾನು ಡಿಸೈಡ್ ಮಾಡಿದೆ ನಾನು ಇನ್ನೊಂದು 3 to 4 years ಅಲ್ಲಿ ಹೆಂಗಾದ್ರೂ ಮಾಡಿ ರಂಜಿ ಟ್ರೋಫಿಗೆ ನುಗ್ಬೇಕು ಅಂತ. ಸೊ ಅದೇ ಹಂಗೆ ಆಯ್ತು. ಎಕ್ಸಾಕ್ಟ್ 4 years ಅಲ್ಲಿ ನಾನು ರಂಜಿ ಟ್ರೋಫಿ ಡೆಬ್ಯೂ ಮಾಡಿದೆ. ಸೊ ಅದೇ ತರ ಇವಾಗ ಹಂಗೆ ಇನ್ನೂ ಡ್ರೀಮ್ಸ್ ಇದೆ ತುಂಬಾ ಏನ್ ಮಾಡ್ಬೇಕು ಅಂತ. ಸೊ ಎಷ್ಟಾಗುತ್ತೆ ಅಷ್ಟು ಬೇಗ ಅದನ್ನ ಅಕಾಂಪ್ಲಿಷ್ ಮಾಡ್ಬೇಕು, ಮತ್ತೆ ಕರ್ನಾಟಕನ ಫಾರ್ಮ್ ಆಫ್ ಗ್ಲೋರಿ ತರ ತಗೊಂಡ್ಬರ್ಬೇಕು. ಲಾಂಗ್ ಲಿಸ್ಟ್ ಇದೆ ಇದು. ತುಂಬಾ ಲಿಸ್ಟ್ ಇದೆ ನಮ್ ಕೂರ್ಗಿಂದ. ಹಾಕಿ ಫೇಮಸ್ ಆಕ್ಚುಲಿ ಕೂರ್ಗು. ಹಾಕಿ ಫೇಮಸ್, ಬಟ್ ಅದ್ರಲ್ಲಿ ಕ್ರಿಕೆಟ್ ಅಷ್ಟಂತ ಆಡಲ್ಲ. ಹಾಕಿ ತುಂಬಾ ಆಡ್ತಾರೆ. ಕ್ರಿಕೆಟ್ ಆದ್ರೆ ಆಡ್ತಾ ಇರ್ತಾರೆ ಅಲ್ಲಿ. ಕ್ರಿಕೆಟ್ಗೂ ಟ್ಯಾಲೆಂಟ್ಸ್ ಇದೆ, ಆದ್ರೆ ಏನಂದ್ರೆ ಅಲ್ಲಿ ಫೆಸಿಲಿಟೀಸ್ ಇಲ್ಲ ಅಷ್ಟೇ ಅದನ್ನ ಗ್ರೋ ಮಾಡಕ್ಕೆ. ಸೊ ಅದಕ್ಕೆ ಎಲ್ಲರೂ ಬೆಂಗಳೂರು ಬಂದ್ಬಿಟ್ಟು, ಯಾಕಂದ್ರೆ ಇದೇ ಮೇನ್ ಸ್ಟೇ ಅಲ್ಲ. ಸೊ ಇಲ್ಲೇ ಎಲ್ಲ ಪ್ರಾಪರ್ ಫೆಸಿಲಿಟೀಸ್ ಇರೋದು. ಗ್ರೋ ಮಾಡ್ಬೇಕಂದ್ರೆ ಇಲ್ಲೇ ಬರ್ಬೇಕು. KL ರಾಹುಲ್ ಅವ್ರ ಕೋಚು ಸ್ಯಾಮ್ಯುಯಲ್ ಜೈರಾಜ್ ಸರ್, ಹೌದು. ನಿಮ್ ಕೋಚು ಸ್ಯಾಮ್ಯುಯಲ್ ಜೈರಾಜ್ ಸರ್. ನೀವಿಬ್ರು ಜೊತೆಗೆ ನಿಮ್ ಕೋಚ್ಗೆ ಒಂದು ಹ್ಯಾಪಿ ಮೂಮೆಂಟ್ ಕೊಡಕ್ಕೆ ನಿಮ್ಗೆ ಯಾವ್ದು ಇಷ್ಟ? ಇಂಡಿಯಾ ಟೀಮ್ ಅಲ್ಲಿ ಹೋಗಿ ಇಬ್ರು ಜೊತೆಗೆ ಆಡೋದು ಇಷ್ಟ ಆಗುತ್ತಾ? ಸ್ಟೇಟ್ ಅವರು ಅದು ಮೂಮೆಂಟ್ ಏನು ಹೇಳೋಕ್ಕಾಗಲ್ಲ, ಸರ್ಕಮ್ಸ್ಟಾನ್ಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಇಂಡಿಯಾ ಕಾಲ್ ಬಂದ್ರೆ ಮತ್ತೆ ಅಲ್ಲಿ ನನಗೆ ಚಾನ್ಸಸ್ ಸಿಕ್ಕಿದ್ರೆ ಅಲ್ಲಿ ಆಡಿದ್ರೆ ಅದು ಚೆನ್ನಾಗಿರುತ್ತೆ. ಅದೇ ಇಲ್ಲಿ ಮತ್ತೆ ರಂಜಿ ಟ್ರೋಫಿ ಫೈನಲ್ಸ್ ಅಂತೆಲ್ಲ ಬಂದಾಗ ಅವರು ಅಲ್ಲಿ ಇಂಡಿಯಾ ಟೀಮ್ ಇಂದೆಲ್ಲ ಫ್ರೀ ಆಗಿ ಅವರು ಬಂದು ಆಡಿದ್ರೆ ಆವಾಗ ಆಡಿ ಗೆಲ್ಸ್ ಕೊಟ್ರು ಅದು ಒಂದು ಪ್ರೌಡ್ ಮೂಮೆಂಟ್ ಅಂತಾನೆ ಅನ್ಸ್ಬೋದು. ಸೊ ಎಲ್ಲ ಆಡಿದ್ರು ಅಷ್ಟೇ ಒಂದ್ಸತಿ ಅಟ್ಲೀಸ್ಟ್ ಜೊತೆಲಿ ಆಡ್ಬೇಕಂತ ಇದ್ವಿ. ಸೂಪರ್ ಅಣ್ಣ, ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ನನ್ನ ಹತ್ರ ಮಾತಾಡಿದಕ್ಕೆ ಇಷ್ಟೊತ್ತು. ಒಂದು ಅಭಿಮಾನಿ, ಕರ್ನಾಟಕದ ಅಭಿಮಾನಿಗೆ ಒಬ್ರು ಆಟಗಾರರು ಇಷ್ಟೊಂದು ಪ್ರೋತ್ಸಾಹ ಮಾಡೋದು ನಾನ್ ಬ್ಲೆಸ್ಡ್ ಟು ಬಿ ಎ KCF ಫ್ಯಾನ್ ಬಾಯ್. ಐ ಆಮ್ ಬ್ಲೆಸ್ಡ್ ಅಂಡ್ ಟು ಬಿ ಎ ಕನ್ನಡಿಗ. ಐ ಆಮ್ ರಿಯಲಿ ಪ್ರೌಡ್. ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ ಜೀವನದಲ್ಲಿ. ಖಂಡಿತ ಥ್ಯಾಂಕ್ ಯು ಫಾರ್ ಎಲ್ಲ ಸಪೋರ್ಟ್ ನಿಮ್ದು. ನಾವು ಅವೇ ಮ್ಯಾಚಸ್ಗೆಲ್ಲ ಹೋದಾಗ ಬಂದು ನಿಮ್ದು ಒಬ್ಬರದು ವಾಯ್ಸ್ ಕೇಳಿದಾಗ ತುಂಬಾನೇ ಖುಷಿ ಆಗುತ್ತೆ. ಅವೇ ಫ್ಯಾನ್ಸ್ ಅವ್ರ ವಾಯ್ಸ್ ಮಧ್ಯದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಹಿಂಗೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು.